ನಮಸ್ಕಾರ. ಧರ್ಮಸ್ಥಳದಲ್ಲಿ ಮಾಧ್ಯಮ ಮಿತ್ರರ ಮೇಲೆ ಅಟ್ಯಾಕ್ ಆಗಿದೆ ಅಂತ ವಿಚಾರವಾಗಿ ಜಸ್ಟ್ ಒಂದು ಅಪ್ಡೇಟನ್ನು ನಿಮಗೆಲ್ಲ ಕೊಡೋಣ ಅಂತ ಜಸ್ಟ್ ಲೈವ್ ಮಾಡ್ತಾ ಇದ್ದೀನಿ. ಬೇಸಿಕಲಿ ಇವತ್ತು ಸಂಜೆ ಧರ್ಮಸ್ಥಳ ಸೌಜನ್ಯ ಮನೆಗೆ ಬಿಗ್ ಬಾಸ್ ರಜತ್ ಮತ್ತೆ ಒಂದಷ್ಟು ಜನ ಹುಡುಗರು ಭೇಟಿ ಕೊಟ್ಟಿದ್ದಾರೆ. ಆ್ಯಂಡ್ ಆಗ ಐ ಥಿಂಕ್ ಸಂಚಾರಿ ಸ್ಟುಡಿಯೋದ ಸಂಜಯ್ ಮತ್ತೆ ಕುಡ್ಲಾ ರ್ಯಾಂಪೇಜಿನ ಅಜಯ್ ಮತ್ತೆ ಐ ಥಿಂಕ್ ಇನ್ನೊಂದು ಅಭಿಜಿತ್ ಅಂತ ಇವರು ಮೂರು ಜನ ಐ ಥಿಂಕ್ ಇವ್ರನ್ನ ರಜತನ್ನ ಕವರೇಜ್ ಮಾಡಲಿಕ್ಕೆ ಹೋಗಿದ್ದಾರೆ. ಸೌಜನ್ಯ ಮನೆ ಹತ್ರನೇ ಬಿಗ್ ಬಾಸಿನ ಐ ಥಿಂಕ್ ರಜತ್ ಅವರಿದ್ರು ಸೌಜನ್ಯ ಮನೆಗೆ ಭೇಟಿ ನೀಡಿ ಹೊರಗಡೆ ಬರ್ಬೇಕಾರೆ ಐ ಥಿಂಕ್ ಸಂಚಾರಿ ಸ್ಟುಡಿಯೋ ಸಂಜಯ್, ಕುಡ್ಲಾ ರಾಂಪೇಜ್ ಅಜಯ್ ಮತ್ತೆ ಅಭಿಜಿತ್ ಅಂತ ಮೂರು ಯೂಟ್ಯೂಬರ್ಸ್ ಏನಿದ್ದಾರೆ ಅವರು ರಜತನ ಇಂಟ್ರ್ಯೂ ಮಾಡ್ಬೇಕಾದ್ರೆ ಈ ಅಟ್ಯಾಕ್ ಆಗಿದೆ. ಈ ಅಟ್ಯಾಕ್ ಆಗಿ ಐ ಥಿಂಕ್ ಒಬ್ಬರಿಗೆ ಏನೋ ಸೀರಿಯಸ್ ಆಗಿದೆ ಅಂತ ಕೇಳ್ಪಟ್ಟೆ. ಆ್ಯಂಡ್ ದ ಎಂಟೈರ್ ಇನ್ಸಿಡೆಂಟ್ಸ್ ಹ್ಯಾಸ್ ಟೇಕನ್ ಪ್ಲೇಸ್ ಅರೌಂಡ್ 4:30 ನೇತ್ರಾವತಿ ನದಿಯಿಂದ ಮುಂದೆ. ಐ ಥಿಂಕ್ ಸೌಜನ್ಯ ಅವರ ಮನೆ ಇದೆ. ಆ ಮನೆ ಹತ್ರನೇ ಐ ಥಿಂಕ್ ಬಿಗ್ ಬಾಸಿನ ರಜತ್ ಅವರು ಹೋಗಿದ್ದಾರೆ. ಇವತ್ತು ಸಂಜೆ 4:15 ಅವರ ಮನೆಯವರನ್ನ ಮಾತಾಡಿಸ್ಕೊಂಡು ಹೊರಗಡೆ ಬಂದಿದ್ದಾರೆ. ಹೊರಗಡೆ ಬಂದಾಗ ಐ ಥಿಂಕ್ ಈ ಮೂರು ಸಂಚಾರಿ ಸ್ಟುಡಿಯೋದ ಸಂಜಯ್, ಕುಡ್ಲಾ ರಾಂಪೇಜ್ ಅಜಯ್ ಮತ್ತೆ ಇನ್ನೊಬ್ರು ಐ ಥಿಂಕ್ ಅಭಿಜಿತ್, ಮೂರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿದೆ. ಐ ಥಿಂಕ್ ಕ್ಯಾಮ್ರಾ ಸ್ಟ್ಯಾಂಡ್ಸ್ ಎಲ್ಲ ಒಡೆದು ಬಿಸಾಕಿ ಧೂಳ್ ಎಬ್ಬರ್ಸ್ ಬಿಸಾಕಿದ್ದಾರೆ. ಹೊಡಿಬೇಕಾರೆ ಕಾರಣ ಏನು ಹೇಳ್ತಾರೆ ಅಂತ, ನಿಮ್ಮಿಂದನೇ ಇಡೀ ಪ್ರಪಂಚಕ್ಕೆ ಈ ಧರ್ಮಸ್ಥಳ ಮರ್ಯಾದೆ ಹೋಗಿದೆ, ನೀವುಗಳೇ ಈ ಮರ್ಯಾದಿನ ಕಲಿತಾರ ಅಂತ ಹೇಳಿ ಅವ್ರನ್ನ ಹೊಡೆದಿದ್ದಾರೆ ಅಂತ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಅನೀಸ್ ಅಂತ ನಮ್ಮ ಹುಡುಗರಲ್ಲಿ ನೋಡ್ತಾ ಇದ್ರು. ಎಲ್ಲ ಬಿಡ್ಸಕ್ ಪ್ರಯತ್ನ ಬಿದ್ದಿದ್ದಾರೆ. ಬಟ್ ಅಷ್ಟೊತ್ತಿಗೆ ಇಟ್ ವಾಸ್ ಇದು ನಮಗೆ ಬಂದ ಮಾಹಿತಿ ಪ್ರಕಾರ ಇದು ಸದಾ ನಡೀತಾ ಇದೆ. ಧರ್ಮಸ್ಥಳ ರಿಪಬ್ಲಿಕ್ ಅನ್ನೋದಕ್ಕೆ ಸರ್ಕಾರಕ್ಕೆ, SITಗೆ, ಪೊಲೀಸರಿಗೆ ಇದಕ್ಕಿಂತ ಇನ್ನೇನು ಮಾಹಿತಿ ಬೇಕು? ಧರ್ಮಸ್ಥಳ ಇಸ್ ಎ ರಿಪಬ್ಲಿಕ್. ಧರ್ಮಸ್ಥಳ ಈಗ ಒಂಥರ ರಿಪಬ್ಲಿಕ್ ಇದ್ದಾಗೆ. ಅಂಡ್ ದಿಸ್ ಈಸ್ ವಾಟ್ ಈಸ್ ಹ್ಯಾಪೆಂಡ್. ರಜತ್, ಬಿಗ್ ಬಾಸ್ ರಜತ್ ಅಲ್ಲಿ ಭೇಟಿ ಕೊಟ್ರೆ ಗ್ಯಾಂಗ್ ಅಟ್ಯಾಕ್ ಮಾಡುತ್ತೆ ಅಂದ್ರೆ ಏನು? ಧರ್ಮಸ್ಥಳನ ಕೆಲವರು ತಮ್ಮ ಇಷ್ಟೋದ್ದಕ್ಕೆ ಆಡಳಿತ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾದ್ರೂ ಕೆಟ್ಟದ್ದು ನಡೆದ ಪ್ರಶ್ನೆ ಮಾಡಿದ್ರೆ ಈ ರೀತಿ ಮಾರಣಾಂತಿಕ ಅಲ್ಲೇ ಅದು ಪ್ರೆಸ್ ಅವ್ರ ಮೇಲೆ. ಸೊ ಒನ್ ಥಿಂಗ್ ಈಸ್ ವೆರಿ ಕನ್ಫರ್ಮ್, ಧರ್ಮಸ್ಥಳದಲ್ಲಿ ಎಲ್ಲವೂ ಕೂಡ ಸಾಮಾನ್ಯ ಎಲ್ಲ. ಸಾಕಷ್ಟು ಮಾಫಿಯಾಗಳು ಈ ಧರ್ಮಸ್ಥಳದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾರೆ. ಹೊಡಿಬೇಕಾದ್ರೆ ಒಂದು ವಿಚಾರ ಹೇಳಿದ್ದಾರೆ, ದಟ್ ಈಸ್ ವಾಟ್. ಅಂಡ್ ಪೊಲೀಸ್ ಧರ್ಮಸ್ಥಳ ಪೊಲೀಸ್ ಮತ್ತೆ SIT ಇದನ್ನ ಸೀರಿಯಸ್ ಆಗಿ ತಗೊಬೇಕು. ಯಾಕಂದ್ರೆ ಪ್ರಪಂಚದಾದ್ಯಂತ ಮಾಧ್ಯಮಗಳಲ್ಲಿ ಬಂದು ಅಲ್ಲಿರುವಂತ ಕಳೆ ಬರಗಳ ವಿಚಾರಗಳನ್ನ ಪ್ರಪಂಚಕ್ಕೆ, ರಾಷ್ಟ್ರದ ಮಟ್ಟದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯದ ಮಾಧ್ಯಮಗಳು, ಯೂಟ್ಯೂಬರ್ಸು ವೈ ನಾಟ್ ಅವ್ರೇನು ಅವ್ರಿಗೋಸ್ಕರ ಮಾಡ್ತಾ ಇದ್ದಾರಾ? ಈ ಇನ್ಸಿಡೆಂಟ್ ಇಟ್ಸ್ ಅನ್ ಐ ಓಪನಿಂಗ್. ಇವತ್ತು 13ನೇ ದಿವಸ, 13ನೇ ಪಿಟ್ಟು ಕ್ಲೋಸ್ ಮಾಡೋ ಸಮಯದಲ್ಲಿ ನುಗ್ಗಿ ಹೊಡಿತಾರೆ ಅಂತಂದ್ರೆ ಯಾವ ಮಟ್ಟಕ್ಕೆ ಧರ್ಮಸ್ಥಳದಲ್ಲಿ ಕೊಲೆಗಾರರ ಗ್ಯಾಂಗ್ ವರ್ಕ್ ಮಾಡ್ತಾ ಇದೆ ಅವರೆಲ್ಲ ಗೊತ್ತಿದೆ. ಏನೂ ಮಾಡಗಲ್ಲ. SIT ಪೊಲೀಸು ಮತ್ತೆ ಧರ್ಮಸ್ಥಳ ಪೊಲೀಸು FIR ಮಾಡಿ ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದ ಜನ ಧರ್ಮಸ್ಥಳದಲ್ಲಿ ಬಂದು ಅಡ್ಡ ಹಾಕ್ತಿವಿ. ಆಮೇಲೆ ಡೋಂಟ್ ಮೈಂಡ್, ಒಂದು ಕರೆ ಕೊಟ್ರೆ ಇಡೀ ಕರ್ನಾಟಕ ಧರ್ಮಸ್ಥಳಕ್ಕೆ ಬರುತ್ತೆ. ಆಮೇಲೆ ಡೋಂಟ್ ಮೈಂಡ್, ವಿ ವಿಲ್ ಶೋ ವಾಟ್ ಈಸ್ ಪೀಪಲ್ ಕ್ಯಾನ್ ಡೂ. ಈಗ ಪೊಲೀಸರು ಆಕ್ಟ್ ಮಾಡಿಲ್ಲ ಅಂತಂದ್ರೆ ಕರ್ನಾಟಕದ ಕನ್ನಡಿಗರು, 6 ಕೋಟಿ ಕನ್ನಡಿಗರು ನಡ್ಕೊಂಡು ಹುಡ್ಕೊಂಡು ಧರ್ಮಸ್ಥಳಕ್ಕೆ ಬರಕ್ಕೆ ಪ್ರಮೇಯ ಮಾಡ್ಕೊಂಬೇಡಿ. ಇದು ಯಾರಪ್ಪನ ಮನೆ ಆಸ್ತಿ ಎಲ್ಲ ಆಗಿರೋ ಘೋರ ಅನ್ಯಾಯವನ್ನ ತನಿಖೆ ಮಾಡ್ತಾ ಇರುವಂತ SITನ ಕವರೇಜ್ ಮಾಡ್ತಾ ಇರುವಂತ ಯೂಟ್ಯೂಬರ್ಸು
ಲೋಕಲ್ ಚಾನೆಲ್ಸು, ಡಿಜಿಟಲ್ ಚಾನೆಲ್ಸು, ರಾಜ್ಯದ ಮಾಧ್ಯಮಗಳು, ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಪ್ರೊಟೆಕ್ಷನ್ ಕೊಡಕ್ಕಾಗಿಲ್ಲ ಅಂತಂದ್ರೆ ಧರ್ಮಸ್ಥಳ ಪೊಲೀಸ್ರೆ ಏನೋ ಮಾಡ್ತಾ ಇದ್ದೀರಾ ನೀವೆಲ್ಲ? ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ, ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಕೇಸುಗಳನ್ನ ಬುಕ್ ಮಾಡಿ ಪ್ರೊಟೆಕ್ಟ್ ದೆಮ್. ಅಂಡ್ ಇಫ್ ಯು ಡೋಂಟ್ ಪ್ರೊಟೆಕ್ಟ್ ದೆಮ್ ವಿ ವಿಲ್ ವಾಕಲ್ಲ, ನಾವುಗಳು ಧರ್ಮಸ್ಥಳಕ್ಕೆ ಬರ್ಬೇಕಾಗತ್ತೆ ನ್ಯಾಯ ಕೇಳಕ್ಕೆ. ಆ ಮಟ್ಟಕ್ಕೆ ಮಾಡ್ಕೊಳಕ್ ಹೋಗ್ಬೇಡಿ. ಓಕೆ, ಡೋಂಟ್ ಥಿಂಕ್ ಯು ಆರ್ ದ ಸುಪೀರಿಯರ್. ದೇಶದಲ್ಲಿ ಸಂವಿಧಾನ ಬದುಕಿದೆ, ಕಾನೂನು ಬದುಕಿದೆ, ಪಾರ್ಲಿಮೆಂಟ್ ಬದುಕಿದೆ, ದೇಶದಲ್ಲಿ ಸರ್ಕಾರಗಳು ಬದುಕಿದೆ. ಅಂತ ಸಮಯದಲ್ಲಿ ಮಾಧ್ಯಮಗಳ ಮೇಲೆ ಅಟ್ಯಾಕ್ ಆಗುತ್ತೆ ಅಂದ್ರೆ ಏನಿದು? ರಜತ್ ಸಂಜೆ 4:15 ಸೌಜನ್ಯ ಮನೆಗೆ ಭೇಟಿ ಕೊಟ್ಟಿದ್ದಾನೆ. ಬಿಗ್ ಬಾಸ್ ರಜತ್ ಭೇಟಿ ಕೊಟ್ಟಿದ್ದಾನೆ. ಆ ಸಮಯದಲ್ಲಿ ಈ 3 ಮಾಧ್ಯಮದವರು, ಸಂಚಾರಿ ಸ್ಟುಡಿಯೋ ಸಂಜಯ್, ಕುಡ್ಲು ರಾಂಪೇಜ್, ಅಜಯ್, ಅಭಿಜಿತ್, ಇವರ 3 ಜನ ಮೇಲೆ ಅಟ್ಯಾಕ್ ಆಗಿದೆ. ವಾಟ್ ಡಸ್ ಇಟ್ ಶೋ? ಧರ್ಮಸ್ಥಳ ಪೊಲೀಸು ಆಂಟಿ ನಕ್ಸಲ್ ಫೋರ್ಸ್ ಅಲ್ಲಿ ಇರ್ಬೇಕಾದ್ರೆ ಗೂಂಡಾಗಳು, ರೌಡಿಗಳು, ವಿ ವಿಲ್ ಕಾಲ್ ದೆಮ್ ಗೂಂಡಾಸ್. ವಾಟ್ ಡಸ್ ಇಟ್ ಮ್ಯಾಟರ್ ಟು ದೆಮ್? ಗೂಂಡಾಗಳಂತಾನೆ ಕರಿಬೇಕಲ್ವಾ? ಮಾಧ್ಯಮದ ಮೇಲೆ ಅಟ್ಯಾಕ್ ಮಾಡೋರ್ನ ಗೂಂಡಾ ಅಂತಿದ್ರೆ ಏನ್ ಹೇಳ್ಬೇಕಾಗತ್ತೆ? ಅಂಡ್ ವಾಟ್ ಇಸ್ ದ ಸೈನ್ ದೇ ಆರ್ ಗಿವಿಂಗ್? ಅಂದ್ರೆ ನೀವು ಏನೇ ಮಾಡೋದು ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಕರ್ನಾಟಕದೆಲ್ಲ ಕನ್ನಡಿಗರು ಧರ್ಮಸ್ಥಳಕ್ಕೆ ಬಂದ್ರೆ ನಿಮ್ಮ ಗತಿ ಏನಾಗುತ್ತೆ? ವಿ ವಿಲ್ ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ SIT ಮುಂದೆ ಧರಣಿ ಕೂತ್ಕೊಳ್ಬೇಕಾಗತ್ತೆ. ಡೋಂಟ್ ಫೋರ್ಸ್ ಟು ಶೋ ಅವರ್ ಸ್ಟ್ರೆಂತ್. ನಿಮ್ಮ ತಾಕತ್ತನ್ನ ನೀವು ತೋರಿಸಿದ್ರೆ, ಕನ್ನಡಿಗರ ತಾಕತ್ತನ್ನ ತೋರಿಸಿದ್ರೆ ಏನಿಲ್ಲ, ಊಬಿದ್ರೆ ಎಲ್ಲ ಓಡೋಗ್ಬಿಡ್ತೀರಾ. ನಾವೆಲ್ಲ ಕಾನೂನು ಕೈ ತಗೊಂಡರಲ್ಲ. ವಿ ವಿಲ್ ಶೋ ವಾಟ್ ಈಸ್ ಅವರ್ ಸ್ಟ್ರೆಂತ್. ಅನ್ಯಾಯದ ವಿರುದ್ಧ ಧ್ವನಿ. ಅಲ್ಲಾಗಿರುವಂತ ಕೊಲೆಗಳಿಗೆ ನ್ಯಾಯ ಸಿಗ್ಬೇಕಾಗಿದೆ. ತನಿಖೆ ಒಂದು ಹಂತಕ್ಕೆ ಹೋಗ್ಬೇಕಾಗಿದೆ. ಮಾಧ್ಯಮಗಳು ಅವ್ರ ಕೆಲಸ ಮಾಡಬೇಕಾಗಿದೆ. ಗೂಂಡಾಗಳು ನಿಮ್ ಕೆಲಸ ಮಾಡಂಗಿದ್ರೆ ಗೆಣಸ್ ಕೀಳಕ ಏನೋ ಧರ್ಮಸ್ಥಳ ಪೊಲೀಸ್ ಇರೋದು. ಗೂಂಡಾಗಳು ಅವ್ರ ಕೆಲಸ ಮಾಡಂಗಿದ್ರೆ ಮತ್ತೆ ಧರ್ಮಸ್ಥಳದಲ್ಲಿ ಪೊಲೀಸ್ ಏನಿಗೆ ಬೇಕು? ಕ್ಲೋಸ್ ಮಾಡಿ ಅದನ್ನ ಸ್ಟೇಷನ್. ವೈ ಡು ವಿ ರಿಕ್ವೈರ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಏನಿಗೆ ಬೇಕು? ಗೂಂಡಾಗಳೇ ಕೆಲಸ ಮಾಡಂಗಿದ್ರೆ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಹಾಕ್ಬೇಕು, ಪೊಲೀಸರು ಹಾಕ್ಬೇಕು, ಅವ್ರಿಗೆ ಸಂಬಳ ಹಾಕಿ ಕೊಡ್ಬೇಕು. ಅಂಡ್ ದಿಸ್ ಅ ಸೀರಿಯಸ್ ಮ್ಯಾಟರ್. ಇದು ತುಂಬಾ ಸೀರಿಯಸ್ ಮ್ಯಾಟರ್ ಇದೆ. ಐ ಆಮ್ ಶ್ಯೂರ್ ಧರ್ಮಸ್ಥಳ ಪೊಲೀಸರು ಇದರ ಮೇಲೆ FIR ಮಾಡಿ ಸಂಬಂಧಪಟ್ಟವ್ರನ್ನ ಅರೆಸ್ಟ್ ಮಾಡಬೇಕು. ಅಂಡ್ ದೇ ಶುಡ್ ಪ್ರೊಡ್ಯೂಸ್ ಬಿಫೋರ್ ದ ಮೀಡಿಯಾ ಮುಂದೆ ಗೊತ್ತಾಗಬೇಕು ಯಾರು ಅಟ್ಯಾಕ್ ಮಾಡಿದ್ರು ಅಂತ. ದಣಿ ಇದಾರೆ, ರಿಪಬ್ಲಿಕ್ ಏನೋ ಏನೋ ಅವ್ರ ಫೋರ್ಸ್ ಇದೆ, ದುಡ್ಡಿದೆ ಅಂತ ಏನಾದ್ರು ಧರ್ಮಸ್ಥಳ ಪೊಲೀಸ್ ಏನಾದ್ರು ಇಫ್ ಯು ಡೋಂಟ್ ಆಕ್ಟ್, ಅದ್ರ ರಿಯಾಕ್ಷನ್ ತುಂಬಾ ಕೆಟ್ಟದಾಗಿರುತ್ತೆ. ಇಟ್ ಈಸ್ ನಾಟ್ ದೆಮ್, ಅವರುಗಳೆಲ್ಲ ಇರೋದು. ನಾವೆಲ್ಲ ವಾಚ್ ಮಾಡ್ತಾ ಇದ್ದೀವಿ, ಇಡೀ ಪ್ರಪಂಚ ವಾಚ್ ಮಾಡ್ತಾ ಇದೆ. ಇಟ್ ಈಸ್ ನಾಟ್ ದಟ್ ಏನೋ ಧರ್ಮಸ್ಥಳ ಒಂದೇ ಅಂತಲ್ಲ, ಇಡೀ ಪ್ರಪಂಚದಾದ್ಯಂತ ಮಾಧ್ಯಮಗಳ ಮುಖಾಂತರ ಜನ ವಾಚ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಏನಾಗ್ತಾ ಇದೆ ಅಂತ. 9 ಪಳೆಯುಳಿಕೆ ಸಿಕ್ಕಿದೆ. ಭೀಮಾ ಏನ್ ಸುಳ್ಳು ಹೇಳಿಲ್ಲ, ಮಾಡಿದಂತ ಆರೋಪ ಸುಳ್ಳಾಗಿಲ್ಲ. ಯಾಕೆ ಕೋಪ? ಯಾರಿ ಗೂಂಡಾಗಳು? ಯಾರು ಕಳ್ಸಿದ್ದೀವ್ರನ್ನ ಅಟ್ಯಾಕ್ ಮಾಡಕ್ಕೆ? ಕರ್ನಾಟಕದ ಜನಕ್ಕೆ ಗೊತ್ತಾಗಬೇಕಾಗಿದೆ ಏನ್ ನಡೀತದೆ ಧರ್ಮಸ್ಥಳದಲ್ಲಿ. ಯಾರಿವರು? ಯಾಕೆ ಅಟ್ಯಾಕ್ ಮಾಡಿದ್ರು? ಏನ್ ಸಂಬಂಧ ಅವ್ರಿಗೆ? SIT ಅಲ್ಲಿ ತನಿಖೆ ಮಾಡಿ 9 ಅಸ್ಥಿ ಪಂಜರಗಳನ್ನ ರಿಕವರ್ ಮಾಡಿದ್ರೆ ಏನ್ ಸಮಸ್ಯೆ? ಧರ್ಮಸ್ಥಳದ ಪೊಲೀಸವ್ರಿಗೆ ಇಂಟೆಲಿಜೆನ್ಸಿ ಇನ್ಪುಟ್ಸ್ ಇಲ್ವಾ? ಒಬ್ಬ ವ್ಯಕ್ತಿ ಅಲ್ಲಿಗೆ ಬಿಗ್ ಬಾಸಿನ ವ್ಯಕ್ತಿ ಬಂದಿದ್ದಾನೆ, ಈ ಇಂಟೆಲಿಜೆನ್ಸಿ ಇನ್ಪುಟ್ ಇರ್ಲಿಲ್ವಾ? ಇದ್ದು ಯಾಕೆ ಸುಮ್ಮನೆ ಇದ್ರಿ? ಧರ್ಮಸ್ಥಳ ಪೊಲೀಸರು ಅಟ್ಯಾಕ್ ಆಗ್ಲಿ ಅಂತನ, ಹೊಡೆದ್ ಬಿಸಾಕ್ಲಿ ಯಾರ್ಗಾರು ಎಲ್ಲ ಓಡೋಗ್ಲಿ ಅಂತನ? ಇದೇ ಮುಂದುವರಿದ್ರೆ ನಾವುಗಳು ಬರ್ಬೇಕಾಗತ್ತೆ ಧರ್ಮಸ್ಥಳಕ್ಕೆ ನ್ಯಾಯ ಕೇಳಕ್ಕೆ. ಇನ್ ನಾವುಗಳು ಬಂದ್ರೆ ಮೋಸ್ಟ್ ಪ್ರಾಬಲಿ ನಿಮಗ್ ನೆಮ್ಮದಿ ಹಾಳಾಗುತ್ತೆ. ಡೋಂಟ್ ಫೋರ್ಸ್ ಅಷ್ಟು ನಾವುಗಳು ಧರ್ಮಸ್ಥಳಕ್ಕೆ ಬಂದು ನ್ಯಾಯ ಕೇಳೋ ಮಟ್ಟಕ್ಕೆ ಮಾಡಬೇಡಿ. ಅಂಡ್ ಇಫ್ ಯು ವಾಂಟ್, ನಾವುಗಳು ಬರಕ್ ರೆಡಿ ಇದ್ದೀವಿ. ನಾವು ಅದನ್ನೆಲ್ಲ ಕೇರ್ ಮಾಡ್ಕೊಂಡಿರೋಂಥ ಜನ ಅಂತ ಅಲ್ಲ. ಓಕೆ, ಅಲ್ಲಿ ಮಾಧ್ಯಮದವ್ರ ಮೇಲೆ ಅಟ್ಯಾಕ್ ಆಗಿದೆ. ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಧರ್ಮಸ್ಥಳದ ಪೊಲೀಸರು FIR ಹಾಕಿ ಅರೆಸ್ಟ್ ಮಾಡಿ ಮಾಧ್ಯಮದ ಮುಂದೆ ಪ್ರೊಡ್ಯೂಸ್ ಮಾಡಿ. ಯಾರ ಅವ್ರ ರಾಸ್ಕಲ್ಸು ಗೂಂಡಾಗಳವರು ಕರ್ನಾಟಕಕ್ಕೆ ಗೊತ್ತಾಗಬೇಕಾಗಿದೆ ಯಾರು ಇವ್ರು ಗೂಂಡಾಗಳಂತ, ಯಾರು ಕಳಿಸಿದವರು. ವಿ ವಾಂಟೆಡ್ ಟು ನೋ. ಥ್ಯಾಂಕ್ ಯು. ಕರ್ನಾಟಕದ DGP ಅವರೇ, ಸಲೀಂ ಅವರೇ, ನೋಡಿ ಏನಾಗ್ತಾ ಇದೆ ಅಂತ ಅಲ್ಲಿ
ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವರಿಗೆ ಹಿಗ್ಗಾಮುಗ್ಗ ಹೊಡೆದು ಬಿಸಾಕಿದ್ದಾರೆ ಧರ್ಮಸ್ಥಳದಲ್ಲಿ. ಕರ್ನಾಟಕದಲ್ಲಿ ಡಿಜಿಪಿ ಐಜಿಪಿ ಅವರೇ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರೇ ಏನ್ ನಡೀತಾ ಇದೆ ಧರ್ಮಸ್ಥಳದಲ್ಲಿ? ಏನ್ ಗುಂಡಾಯಿಸಮ್ಮ ನಮಗ್ ಮಾಡಕ್ ಬರಲ್ವಾ? ಸಿದ್ದರಾಮಯ್ಯನವ್ರೆ ಇದ್ರ ಮೇಲೆ ಕ್ರಮ ಆಗಿಲ್ಲ ಅಂತಂದ್ರೆ ಆ ಗುಂಡಾಯಿಸಮ್ ಅವ್ರು ಮಾಡಿದಾರೆ, ಮತ್ತೆ ಜನ ಬೇರೆ ರೀತಿ ಇದನ್ನ ಪ್ರತೀಕಾರ ಕೊಡ್ಬೇಕಾಗತ್ತೆ. ದಯಮಾಡಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನ ಮಾಡಿದಂಗೆ ನೋಡ್ಕೊಳ್ಳಿ. ಆ ಮಾಧ್ಯಮದವ್ರಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಿ. ಏನೋ ಆ ಧರ್ಮಸ್ಥಳದಲ್ಲಿ ಈ ಮಟ್ಟದ ಕ್ರೌರ್ಯ ಒಂದು ದುಸ್ಸಾಹಸ ಇದೆ ಅಂತಂದ್ರೆ ಇದನ್ನೇನು ಆಶ್ಚರ್ಯ ಪಡ್ಬೇಕಾಗಿಲ್ಲ, ಇದೆಲ್ಲ ನಡ್ಕೊಂಡ್ ಬಂದಿದೆ. ವಿ ವಾಂಟ್ ಕರ್ನಾಟಕ ಗವರ್ಮೆಂಟ್, ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವರೇ ಧರ್ಮಸ್ಥಳದಲ್ಲಿ ಲಾ ಅಂಡ್ ಆರ್ಡರ್ ಬ್ರೇಕ್ ಆಗಿದೆ. ವಿ ವಾಂಟ್ ಪೊಲೀಸ್ ಫೋರ್ಸ್ ಟು ಆಕ್ಟ್ ಅಗೇನ್ಸ್ಟ್ ದಿಸ್. ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ ಇದ್ರ ಮೇಲೆ ಆಕ್ಷನ್ ಆಗಬೇಕು. ಅಲ್ಲಿ ಮಾಧ್ಯಮ ಮಿತ್ರರು, ಯೂಟ್ಯೂಬರ್ಸು, ರಾಜ್ಯದ ಸ್ಯಾಟಲೈಟ್ ಚಾನೆಲ್ಸು, ರಾಷ್ಟ್ರೀಯ ಸ್ಯಾಟಲೈಟ್ ಚಾನೆಲ್ಸು, ರಾಷ್ಟ್ರೀಯ ಮಾಧ್ಯಮಗಳು, ಅಂತಾರಾಷ್ಟ್ರೀಯ ಮಾಧ್ಯಮಗಳು ಬೀಡು ಬಿಟ್ಟಿದೆ. ದೇ ವಾಂಟೆಡ್ ಟು ಶೋ ಪಬ್ಲಿಕ್ ಅಲ್ಲಿ ಏನಾಗ್ತಾ ಇದೆ ಅಂತ. ಅವರನ್ನ ಅಟ್ಯಾಕ್ ಮಾಡಿದ್ರೆ ಮಾಧ್ಯಮದ ಸ್ವತಂತ್ರವನ್ನ ಕಿತ್ಕೊಂಡಂಗಲ್ವಾ? ಮಾಧ್ಯಮದ ಸ್ವತಂತ್ರ ಕಿತ್ಕೊಂಡ್ರೆ ಮತ್ತೆ ಏನು ಉಳಿದಿದೆ? ಏನೋ ಇಫ್ ಇದ್ರ ಮೇಲೆ ಆಕ್ಷನ್ ಆಗಿಲ್ಲ ಅಂತಂದ್ರೆ ದೆನ್ ಐ ಥಿಂಕ್ ದ ರಿಯಾಕ್ಷನ್ ವಿಲ್ ಬಿ ಟೋಟಲಿ ಸಮಥಿಂಗ್ ಡಿಫ್ರೆಂಟ್. ಈ ಒಂದು ಅಟ್ಯಾಕ್ ಮೇಲೆ ಆಕ್ಷನ್ ಆಗಿಲ್ಲ ಪೊಲೀಸರದು, ಸರ್ಕಾರದು ಅಂತಂದ್ರೆ ಇದರ ರಿಯಾಕ್ಷನ್ ನ ಬೇರೆ ರೀತಿ ನಾವು ತೋರಿಸಬೇಕಾಗತ್ತೆ. ಪ್ಲೀಸ್ ಡೋಂಟ್ ಫೋರ್ಸ್ ಅಸ್ ಟು ಡೂ ಇಟ್. ಇದು ಎಚ್ಚರಿಕೆ ಅಲ್ಲ. ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಥ್ಯಾಂಕ್ ಯು.